ನಮಸ್ಕಾರ. ನೋಡ್ರಿ, ಇವತ್ತೊಂದು ನಿಮ್ಗೆ ರಿಯಾಲಿಟಿ ಚೆಕ್ ಹೇಳ್ತೀನಿ, ಕೇಳ್ರಿ. ನಾವು ದಿನನಿತ್ಯ ಬಳಸೋ ಪೆಟ್ರೋಲ್ ಗಾಡಿಗಳ ಈ ಬೈಕ್ ಕಾರ್ ಏನದಾವಲ್ಲ, ಇನ್ನು ಎರಡು ವರ್ಷದಾಗ ಇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಬಂದ್ ಆಕತಿ. ಹೌದು, 2028 ಏಪ್ರಿಲ್ 1ರಿಂದ ದೆಹಲಿ ಒಳಗ ಎಲೆಕ್ಟ್ರಿಕ್ ವಾಹನಗಳು ಮಾತ್ರ ರಿಜಿಸ್ಟ್ರೇಷನ್ ಹಾಕವು. ಪೆಟ್ರೋಲ್ ಮತ್ತು CNG ಗಾಡಿ ಕತಿ ಮುಗ್ದ ಹೋತ. ಇದನ್ನ ಕೇಳಿದ ತಕ್ಷಣ ಹಬ್ಬ, ದೆಹಲಿ ಸರ್ಕಾರ ಪರಿಸರಕ್ಕೆ ಎಂತ ಕುಡಿಯ ಕೊಡಾಕತ್ತೈತಿ ಅಂತ ನೀವು ಅನ್ಕೊಂಡಿದ್ದ ತಡೀರಿ. ಇದ್ರ ಹಿಂದಿರೋ ಮಿಡಲ್ ಕ್ಲಾಸ್ ಮಂದಿ ಅಸಲಿ ಕಷ್ಟ ಮತ್ತು ಚೈನಾದ ಅಸಲಿ ಆಟ ಮುಂದೈತಿ, ಕೇಳ್ರಿ. ದೆಹಲಿ ಒಳಗ ಗಾಳಿ ಗುಣಮಟ್ಟ ಪೂರ್ತಿ ಹದಗೆಟ್ಬಿಟ್ಟೈತಿ. ಅಲ್ಲಿ AQI 490 ದಾಟೈತಿ. ಆಕ್ಚುಲಿ 100ರಿಂದ 700 ಇರ್ಬೇಕಷ್ಟ. ಇಲ್ಲೇ ಚಳಿಗಾಲದಾಗ ಮುಂದಿರೋ ಗಾಡಿನ ಸಹಿತ ಕಾಣಂಗಿಲ್ಲ, ಅಷ್ಟು ಹೋಗಿರ್ತೈತಿ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಸರ್ಕಾರ ಹಳೆ ಗಾಡಿಗಳನ್ನ ಗುಜರಿಗೆ ಹಾಕಿದ್ರೆ 10,000 ರೂಪಾಯಿ ಕೊಡ್ತಾರಂತ. ಹೊಸ ಎಲೆಕ್ಟ್ರಿಕ್ ವಾಹನ ಏನಾರ ಪರ್ಚೇಸ್ ಮಾಡಿದ್ರೆ 10ರಿಂದ 30,000 ರೂಪಾಯಿ ಸಬ್ಸಿಡಿ ಸಹಿತ ಇಲ್ಲಿ ಕೊಡ್ತಾರಂತ. 2027ರಷ್ಟಿಗೆ ಎಲ್ಲ ಆಟೋಗಳು EV ವಾಹನಗಳಾಗಿರ್ಬೇಕಂತೇಳಿ ರೂಲ್ಸ್ ತರಕೊಂತಾರ. ನೋಡ್ರಿಪ್ಪ, ಮೇನ್ ವಿಷಯ ಇಲ್ಲಿ ಏನಪ್ಪ ಅಂತಂದ್ರೆ, ನಮ್ಮ ದೇಶದ ಜನ ಫ್ಯೂಚರ್ ಒಳಗೆ ಚಲೋ ಇರ್ಬೇಕಂದ್ರೆ ಇವತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಮಂದಿನೇ ಕಷ್ಟಪಡ್ಬೇಕಾಗೈತಿ. ಎಂಥ ಅವಸ್ಥೆ ನೋಡ್ರಿ ಇದು. ಬೆಲೆ ಜಾಸ್ತಿ ಆಗಲಿ, ಗಾಡಿಗಳು ಬ್ಯಾನ್ ಆಗಲಿ, ಅದರೆಲ್ಲ ಕಷ್ಟ ಬಂದು ಬೀಳದ ನಮ್ಮ ಅಂತರ ಮೇಲೆ. ನೋಡ್ರಿ, ಸದ್ಯ ಇರೋ ಗಾಡಿಗಳನ್ನೆಲ್ಲ ಮಾರಿ ಲೋನ್ ಮೇಲೆ ಗಾಡಿ ತಗೊಂಡು EMI ಕಟ್ಟೋ ನರಕ ಏನೈತಲ್ಲ, ಅದರಂಥ ಕಷ್ಟನ ಯಾರಿಗೆ ಬೇಡ್ರಿ. ಅಲ್ಲ, ನಾವೇನು ಮಿಡಲ್ ಕ್ಲಾಸ್ ಮಂದಿ ಅದಾವಲ್ಲ, ನಾವು ಹುಟ್ಟಿರೋದ ಏನಾರ ತ್ಯಾಗ ಮಾಡಕ್ಕೇನು? ನನಗೆ ಅದ ಅರ್ಥ ಆಗೋಲ್ದು. ಇನ್ನು ಈ EV ಗಾಡಿಗಳ ಬಗ್ಗೆ ಒಂದು ರಿಯಾಲಿಟಿ ಹೇಳ್ತೀನಿ, ಕೇಳ್ರಿ. ಸರಿ, ಈ ಗಾಡಿಗಳು ಓಡಿಸೋದ್ರಿಂದ ಹೊಗೆ ಅಂತೂ ಬರಂಗಿಲ್ಲ, ಆದ್ರೆ ಈ ಗಾಡಿ ಚಾರ್ಜ್ ಮಾಡಕ್ಕೆ ಕರೆಂಟರ ಬೇಕಾ? ಈ ಕರೆಂಟ್ ಉತ್ಪಾದನೆ ಮಾಡೋದು ಹೆಂಗೆ? ನೋಡ್ರಿ, ನಮ್ಮ ದೇಶದೊಳಗೆ 75% ಕರೆಂಟ್ ಉತ್ಪಾದನೆ ಆಗೋದು ಕಲ್ಲಿದ್ಲ ಸುಡೋದ್ರಿಂದ. ಅಂದ್ರೆ ಇಲ್ಲೇನಾಯ್ತು, ಒಂದು ಕಡೆ ಹೊಗೆ ತಪ್ಪಿಸಿ ಇನ್ನೊಂದು ಕಡೆ ಹೊಗೆ ಬಿಡಾಕತ್ತೀವಿ. ಇಲ್ಲೇ ಮತ್ತೊಂದು ದೊಡ್ಡ ಸ್ಕ್ಯಾಮ್ ಏನಪ್ಪ ಅಂದ್ರೆ, ನಮ್ಮ ದೇಶದ EV ಮಾರ್ಕೆಟ್ ಏನೈತಲ್ಲ, ಇದು ಟೋಟಲ್ $8 ಬಿಲಿಯನ್ ಮಾರ್ಕೆಟ್ ಐತಿ. ಇದ್ರಾಗ $3 ಬಿಲಿಯನ್ ಪೂರ್ತಿ ಚೈನಾದ ಐತಿ. ಈ ಬ್ಯಾಟ್ರಿ ಸೇಲ್ಸು, ಮೋಟಾರ್ಗಳನ್ನೆಲ್ಲ ಚೈನಾದಿಂದ ತರೋದು. ಅಂದ್ರೆ ಇಲ್ಲೇನಾಯ್ತು, ಅರಬ್ ರಾಷ್ಟ್ರಗಳಿಂದ ಪೆಟ್ರೋಲ್ ತರೋದು ಬಿಟ್ಟು ಚೈನಾದಿಂದ ಬ್ಯಾಟ್ರಿ ಇಂಪೋರ್ಟ್ ಮಾಡ್ಕೊಳಕತ್ತೇವೆ. ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ತೊಗೊಳಕತ್ತೀವಿ. ಏನು ಉಪಯೋಗ ಆಗ್ತಿದ್ರಾಗ? ಸದ್ಯಕ್ಕೆ ದೆಹಲಿ ಒಳಗೆ ಪೈಲಟ್ ಪ್ರಾಜೆಕ್ಟ್ ಅಂಥೇಳಿ ಚಲೋ ಮಾಡ್ಯಾರ. ನಾಳೆ ಕರ್ನಾಟಕಕ್ಕೆ ಬಂದರೂ ಏನು ಆಶ್ಚರ್ಯ ಇಲ್ಲ. ಅದಕ್ಕಿಂತ ಮೊದಲು ಈ EVಗೆ ಬೇಕಾದಂಥ ಚಾರ್ಜಿಂಗ್ ಪಾಯಿಂಟು, ಇದ್ರ ಉತ್ಪಾದನೆ ಏನಾರ ನಮ್ಮಲ್ಲಿ ಆತಂದ್ರೆ ಭಾರಿ ಉತ್ತಮ ಆಕತಿ. ಈ ವಿಷಯದ ಬಗ್ಗೆ ನಿಮಗೇನು ಅನ್ಸತಿ ಕಾಮೆಂಟ್ನ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.